Good morning. Welcome to the class. So last class investment, gambling, speculation ಅಂದರೆ ಏನು ಅಂತ ಹೇಳ್ತೀನಿ. ಸೊ ಈ ಕ್ಲಾಸಲ್ಲಿ ಆಬ್ಜೆಕ್ಟಿವ್ಸ್ ಆಫ್ ಇನ್ವೆಸ್ಟ್ಮೆಂಟ್. ಸೊ ಕಮ್ ಬ್ಯಾಕ್ ಟು ಏನು ಆಬ್ಜೆಕ್ಟಿವ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಅಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಸ್ ದ ರಿಟರ್ನ್ ಅಂತ. ವೈ ವಿ ಗೋ ಆನ್ ಇನ್ವೆಸ್ಟ್ ದಟ್ಸ್ ಬಿಕಾಸ್ ಆಫ್ ದ ರಿಟರ್ನ್. ನಾವು ಇವತ್ತು ಸ್ಯಾಕ್ರಿಫೈಸ್ ಮಾಡ್ತಿರೋದು ಇಂವೆಸ್ಟ್ಮೆಂಟ್ ಮೀನಿಂಗ್ ಏನು, ಎಂಪ್ಲಾಯ್ಮೆಂಟ್ ಆಫ್ ಎ ಫಂಡ್ ವಿತ್ ದ ನೇಮ್ ಆಫ್ ಅರ್ನಿಂಗ್ ಇನ್ಕಮ್. ನಾವು ಏನಕ್ಕೆ ದುಡ್ಡು ಹಾಕ್ತಿದ್ದೀವಿ, ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀವಿ ಅಂದರೆ ನಮಗೆ ಫರ್ದರ್ ಇನ್ಕಮ್ ಬರುತ್ತೆ ಅಂತ. ಫಿಕ್ಸೆಡ್ ಡೆಪಾಸಿಟ್ಗೆ ಹಾಕೋದು, ಪೋಸ್ಟ್ ಆಫೀಸ್ಗೆ ಹಾಕೋದು, ಅಥವಾ ಇನ್ಯಾವುದೇ ಇನ್ವೆಸ್ಟ್ಮೆಂಟಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ LIC ದುಡ್ಡು ಹಾಕೋದು ಕೂಡ ನಮ್ಗೆ ಇವತ್ತು 10 ಹಾಕಿದ್ರೆ ನಾಳೆ 11 ರೂಪಾಯಿ ಬರುತ್ತೆ, ನಾಳೆ 15 ರೂಪಾಯಿ ಬರುತ್ತೆ ಅನ್ನೋ ಇದರಲ್ಲಿ ಅದನ್ನು ನಾವೇನಂತ ಹೇಳ್ತೇವೆ, ರಿಟರ್ನ್ ಅಂತ ಹೇಳ್ತೀವಿ. ದ ಮೇನ್ ಪರ್ಪಸ್ ವೆರಿ ಬೇಸಿಕ್ ಪರ್ಪಸ್ ಆಫ್ ಇನ್ವೆಸ್ಟ್ಮೆಂಟ್ ಈಸ್ ಅರ್ನಿಂಗ್ ಮ್ಯಾಕ್ಸಿಮೈಸ್ ಅರ್ನಿಂಗ್ ಗುಡ್ ರೇಟ್ ಆಫ್ ರಿಟರ್ನ್. ಸೊ ಎವ್ರಿ ಇನ್ವೆಸ್ಟರ್ ವಾಂಟೆಡ್ ಟು ಅರ್ನ್ ಗುಡ್ ರೇಟ್ ಆಫ್ ರಿಟರ್ನ್. ನಮ್ಗೆ ರಿಟರ್ನ್ ಚೆನ್ನಾಗಿರಬೇಕು, ರಿಟರ್ನ್ ಜಾಸ್ತಿ ಬರಬೇಕು ಅಂತ ಹೇಳ್ತೇವೆ. ದಟ್ಸ್ ದ ಮೀನಿಂಗ್ ಆಫ್ ದಟ್ಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ದ ಇನ್ವೆಸ್ಟರ್, ದಟ್ ಈಸ್ ರಿಟರ್ನ್. ನೆಕ್ಸ್ಟ್ ರೆಡ್ಯೂಸಿಂಗ್ ದ ರಿಸ್ಕ್ ಅಂತ. ನಮಗೆ ರಿಟರ್ನ್ ಜಾಸ್ತಿ ಬೇಕು, ರಿಸ್ಕ್ ಕಡಿಮೆ ಬೇಕು. ರಿಸ್ಕ್ ಆ್ಯಂಡ್ ರಿಟರ್ನ್ ಟ್ರೇಡ್ ಆಫ್ ಅಂತ ಹೇಳ್ತೇವೆ. ಓಕೆ, ಸೊ ಇಲ್ಲಿ ರಿಸ್ಕ್ ವಿಲ್ ಬಿ ಇಟ್ ವಿಲ್ ಬಿ ಪ್ರಾಬಬಿಲಿಟಿ ಆಫ್ ರಿಟರ್ನ್ ಅಂತ ಹೇಳ್ತೇವೆ, ಅಥವಾ ವೇರಿಯಬಿಲಿಟಿ ಆಫ್ ರಿಟರ್ನ್ ಅಂತ ಹೇಳ್ತೇವೆ. 10 ರೂಪಾಯಿ ಕೊಡುತ್ತೆ, ನನಗೆ 10 ರೂಪಾಯಿ ರಿಟರ್ನ್ ಬರುತ್ತೆ ಅಂತಿತ್ತು, ಅದೇನಾಗುತ್ತೆ 8 ರೂಪಾಯಿ ಆಗುತ್ತೆ. ಅದು ಎಷ್ಟು ಪರ್ಸೆಂಟು ಕಡಿಮೆ ಆಗೋ ಚಾನ್ಸಸ್ ಇದೆ. ವೇರಿಯಬಿಲಿಟಿ ಅಂದರೆ ಫ್ಲಕ್ಚುಯೇಟ್ ಆಗುತ್ತೆ, ಅದು ಕಡಿಮೆ ಆಗೋ ಚಾನ್ಸಸ್ ಎಷ್ಟಿದೆ. ನಾನು ಅಂದ್ಕೊಂಡಿದ್ದು 10 ರೂಪಾಯಿ, 10 ರೂಪಾಯಿಗಿಂತ ಕಡಿಮೆ ಬಂದರೆ ಎಷ್ಟು ಕಡಿಮೆ ಬರುತ್ತೆ? 9 ರೂಪಾಯಿ ಬರುತ್ತಾ, 9.25 ಬರುತ್ತಾ, 9.25 ಬರುತ್ತಾ, ಅಥವಾ 8 ರೂಪಾಯಿ ಬರುತ್ತಾ? ಅದನ್ನು ನಾವು ರಿಸ್ಕ್ ಅಂತ ಹೇಳ್ತೀವಿ. ಯಾವಾಗಲೂ ಕೂಡ ನಮಗೆ ರಿಟರ್ನ್ ಜಾಸ್ತಿ ಬೇಕು, ರಿಸ್ಕ್ ವಿ ವಾಂಟೆಡ್ ಟು ರೆಡ್ಯೂಸ್ ದಟ್ ರಿಸ್ಕ್. ಏನು, ರಿಸ್ಕ್ ಕಡಿಮೆ ಇರಬೇಕು, ರಿಟರ್ನು ಜಾಸ್ತಿ ಇರಬೇಕು. ದಟ್ಸ್ ಎವ್ರಿ ಒನ್ಸ್ ಆಬ್ಜೆಕ್ಟಿವ್ ಆಫ್ ಇನ್ವೆಸ್ಟರ್. ಸೊ ಹಿಯರ್ ಹೇಗೆ ನಾವು ಆ ರಿಸ್ಕ್ನ, ನಾವೆಷ್ಟು ರಿಸ್ಕ್ನ ತೊಗೊತಾ ಇದ್ದೇವೆ, ನಮ್ಮ ರಿಸ್ಕ್ ಎಷ್ಟಿದೆ. ನಾವು ಹೋಗಿ ಫಿಕ್ಸೆಡ್ ಡೆಪಾಸಿಟಲ್ಲಿಟ್ಟರೆ ರಿಸ್ಕೇ ಇಲ್ಲ. ಈಕ್ವಿಟಿ ಮಾರ್ಕೆಟ್ಗೆ ಹಾಕಿದಾಗ ಎಸ್, ಏಕೆಂತಂದರೆ ನೀವಲ್ಲಿ ಏನು ಮಾಡಬೇಕು, ಅದನ್ನು ಲ್ಯಾಂಡ್, ಫಾರ್ ಎಕ್ಸಾಂಪಲ್ ರಿಯಲ್ ಎಸ್ಟೇಟ್ ಆಗಲಿ, ಈಕ್ವಿಟಿ ಶೇರ್ ಆಗಲಿ, ನೀವು ಪರ್ಚೇಸ್ ಮಾಡಿದ್ರೆ ಅದನ್ನು ಸೇಲ್ ಮಾಡಬೇಕು. ಮಾರ್ಕೆಟ್ ಇದ್ದರೆ ಮಾತ್ರ ಅದನ್ನು ನೀವು ಸೇಲ್ ಮಾಡಲಿಕ್ಕೆ ಸಾಧ್ಯ, ಇಲ್ಲ ಅಂದರೆ ಸೇಲ್ ಮಾಡಲಿಕ್ಕಾಗಲ್ಲ. ಅದನ್ನು ನಾವು ಸೇಲ್ ಮಾಡಲಿಲ್ಲ ಅಂತಂದರೆ ದುಡ್ಡು ನೀವು ಯು ಕೆನಾಟ್ ಕನ್ವರ್ಟ್ ಯುವರ್ ಇನ್ವೆಸ್ಟ್ಮೆಂಟ್ ಇಂಟು ಕ್ಯಾಶ್. ಓಕೆ, ಅದಕ್ಕೆ ಅದನ್ನು ನಾವೇನಂತ ಹೇಳ್ತೀವಿ, ರಿಸ್ಕ್ ಅಂತ ಹೇಳ್ತೀವಿ. ಪ್ರೊಬಬಿಲಿಟಿ ಆರ್ ವೇರಿಯಬಿಲಿಟಿ ಆಫ್ ರಿಟರ್ನ್. ಎಷ್ಟು ಪರ್ಸೆಂಟ್ ಇದೆ, ರಿಸ್ಕ್ ಎಷ್ಟಿದೆ, ರಿಸ್ಕ್ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ. ಏನಾಗುತ್ತೆ ಅಂದರೆ ಇಫ್ ಯು ಟೇಕ್ ಮೋರ್ ರಿಸ್ಕ್ ಮೋರ್ ರಿಟರ್ನ್, ಇಫ್ ಯು ಟೇಕ್ ಲೆಸ್ ರಿಸ್ಕ್ ಲೆಸ್ ರಿಟರ್ನ್, ಇಫ್ ಯು ಟೇಕ್ ಮಾಡ್ರೇಟ್ ರಿಸ್ಕ್ ಯು ವಿಲ್ ಮಾಡ್ರೇಟ್ ರಿಟರ್ನ್. ಸೊ ರಿಟರ್ನ್ ಕೂಡ ಡಿಫೈನ್ ಆಗೋದು ರಿಸ್ಕ್ ಮೇಲೆ. ಸೊ ಯು ವಾಂಟೆಡ್ ಟು ಟ್ರೇಡ್ ಆಫ್, ಏನು ರಿಸ್ಕು ಮತ್ತು ರಿಟರ್ನ್ ಮಧ್ಯೆ ಟ್ರೇಡ್ ಆಫ್ ಮಾಡೋದು. ಮ್ಯಾಕ್ಸಿಮಮ್ ಆದಷ್ಟು ರಿಸ್ಕ್ನ ಕಡಿಮೆ ಮಾಡೋದು, ರಿಟರ್ನ ಜಾಸ್ತಿ ಮಾಡುವಂಥದ್ದು. ಸೊ ಒನ್ ಆಫ್ ದ ಆಬ್ಜೆಕ್ಟಿವ್ ಆಫ್ ಇನ್ವೆಸ್ಟರ್ ಈಸ್ they wanted to every investor wanted to reduce the risk. Okay, so whenever they purchase an investment, they will see how much risk I am accepting anta. Next, liquidity. How soon you can convert your asset into cash ಅಂತ. ಯಾವುದಾದ್ರೂ ನಿಮ್ಮ ಇನ್ವೆಸ್ಟ್ಮೆಂಟ್ನ ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ಬೋದಾ, ಎಷ್ಟು ಟೈಮ್ ಆಗುತ್ತೆ ಕನ್ವರ್ಟ್ ಮಾಡೋದಕ್ಕೆ. ಈಗ ರಿಯಲ್ ಎಸ್ಟೇಟ್ನ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ನ, ಒಂದು ಲ್ಯಾಂಡ್ ಇದೆ ಅಂತ ತಿಳ್ಕೊಳ್ಳೋಣ, ಕ್ಯಾನ್ ಯು ಕನ್ವರ್ಟ್ ದ್ಯಾಟ್ ಇಂಟು ಕ್ಯಾಶ್? ಸೇಲ್ ಮಾಡಿದ್ರೆ ಕನ್ವರ್ಟ್ ಮಾಡ್ಬೋದು, ಅಥವಾ ಎಮರ್ಜೆನ್ಸಿ ಟೈಮಲ್ಲಿ ಐ ಕ್ಯಾನ್ ಟೇಕ್ ಲೋನ್ ಎಗ್ನೆಸ್ಟ್ ಪ್ಲೆಡ್ಜಿಂಗ್, ಅದನ್ನು ಅಡ ಇಟ್ಟು ನಾವು ಕ್ಯಾಶ್ ತೊಗೋಬೋದು, ಲೋನ್ ತೊಗೋಬೋದು. ದ್ಯಾಟ್ ವಿ ಕಾಲ್ ಲಿಕ್ವಿಡಿಟಿ. ಇನ್ ದ ಟೈಮ್ ಆಫ್ ಎಮರ್ಜೆನ್ಸಿ ಕ್ಯಾನ್ ಐ ಕನ್ವರ್ಟ್ ಮೈ ಇನ್ವೆಸ್ಟ್ಮೆಂಟ್ ಇಂಟು ಕ್ಯಾಶ್? ಹೌ ಮಚ್ ಟೈಮ್ ಇಟ್ ವಿಲ್ ಟೇಕ್ ಟು ಅಂತ. ಈಕ್ವಿಟಿ ಶೇರ್ನ ಕನ್ವರ್ಟ್ ಮಾಡೋಕ್ಕೆ ಎಷ್ಟಾಗುತ್ತೆ, ಪ್ರಿಫರೆನ್ಸ್ ಶೇರ್ ಎಷ್ಟಾಗುತ್ತೆ, ಡಿಬೆಂಚರ್ ಎಷ್ಟಾಗುತ್ತೆ, ಫಿಕ್ಸೆಡ್ ಡೆಪಾಸಿಟು, ಲೈಫ್ ಇನ್ಶೂರೆನ್ಸು ಎಷ್ಟಾಗುತ್ತೆ ಅಂತ. FDನ ವಿಡ್ರಾ ಮಾಡ್ಬೋದು, ಆವಾಗ ರಿಟರ್ನ್ ಕಡಿಮೆ ಆಗುತ್ತೆ. ಇಲ್ಲ FD ಸರ್ಟಿಫಿಕೇಟ್ ಇಟ್ಟು ಒಂದು ಲೋನ್ ತೊಗೋಬೋದು, ಅಥವಾ ನಿಮ್ಮ ಇನ್ಶೂರೆನ್ಸ್ ಮೇಲೆ ಎಗೇನ್ಸ್ಟಾಗಿ ನೀವು ಲೋನ್ ತೊಗೋಬೋದು. ದಸ್ ವಿ ಕಾಲ್ ಲಿಕ್ವಿಡಿಟಿ. ನೆಕ್ಸ್ಟ್, ಹೆಡ್ಜ್ ಎಗೇನ್ಸ್ಟ್ ಇನ್ಫ್ಲೇಷನ್. ಏನಿದು ಅಂತ, ಹೆಡ್ಜಿಂಗ್ ಅಂತಂದರೆ ಏನು, ಲಾಸ್ ಆಗಬಾರ್ದು ಪ್ರಾಫಿಟ್ ಆಗಬಾರ್ದು, ಬ್ಯಾಲೆನ್ಸ್ ಮಾಡೋದು. ಒಂದರಲ್ಲಿ ಲಾಸ್ ಆದರೆ ಇನ್ನೊಂದರಲ್ಲಿ ಪ್ರಾಫಿಟ್ ಮಾಡ್ಕೊಳ್ಳೋಂಥದ್ದು, ಅದನ್ನು ನಾವು ಹೆಡ್ಜಿಂಗ್ ಅಂತ ಹೇಳ್ತೇವೆ. ಸೊ ಇನ್ಫ್ಲೇಷನ್ ಅಂತಂದರೆ ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಮನಿ ಅಂತ. ಎವ್ರಿ ಟೈಮ್ ಏನಾಗುತ್ತೆ, ಡೇ ಬೈ ಡೇ ಎವ್ರಿ ಟೈಮ್ ವಿ ವಿಲ್ ಬಿ ಸೀಯಿಂಗ್ ದಟ್ ಪ್ರೈಸಸ್ ಆಫ್ ದ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಆರ್ ಎ ಪ್ರಾಡಕ್ಟ್, ಎವ್ರಿಥಿಂಗ್ ಇಟ್ ವಿಲ್ ಬಿ ಕೀಪ್ ಆನ್ ಇನ್ಕ್ರೀಸಿಂಗ್. ಎಲ್ಲ ಗೂಡ್ಸು ಪ್ರೈಸ್ ಏನಾಗುತ್ತೆ, ನೆನ್ನೆ 10 ರೂಪಾಯಿ ಇದ್ದಿದ್ದು ಇವತ್ತು 11 ರೂಪಾಯಿ ಆಗಿರುತ್ತೆ. ಪ್ರೈಸಸ್ ಇನ್ಕ್ರೀಸ್ ಆಗ್ತಾನೇ ಇರುತ್ತೆ, ಯಾವತ್ತೂ ಕೂಡ ಪ್ರೈಸ್ ಡಿಕ್ರೀಸ್ ಆಗೋದು ತುಂಬ ಕಡಿಮೆ. ಅದನ್ನು ನಾವೇನಂತ ಹೇಳ್ತೀವಿ, ಇನ್ಫ್ಲೇಷನ್ ಅಂತ ಹೇಳ್ತೀವಿ. ಇನ್ಫ್ಲೇಷನ್ ಯಾವ ರೇಟಲ್ಲಿದೆ, 6%, 8%? ಪೇಪರಲ್ಲಿ ಚೆಕ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ. ನಮ್ಮ ರಿಟರ್ನ್ ಏನಿದೆ ಅದು ಇನ್ಫ್ಲೇಷನ್ಗಿಂತ ಜಾಸ್ತಿ ಇರಬೇಕು. 8 ರೂಪಾಯಿ ರೇಟ್ ಜಾಸ್ತಿ ಆಗ್ತಾಯಿದೆ, ನಾನು 7 ರೂಪಾಯಿ ಅರ್ನ್ ಮಾಡಿದ್ರೆ ನಾನು ರಿಯಲ್ ಟರ್ಮ್ಸಲ್ಲಿ ಲಾಸಲ್ಲಿ ಇರ್ತೇನೆ.
ರೇಟ್ ಜಾಸ್ತಿ ಆಗಿರೋದು, ರೇಟ್ ಇರೋದು 8 ರೂಪಾಯಿ, ನನ್ನ ಹತ್ರ ಇರೋದು 7 ರೂಪಾಯಿ. 7 ರೂಪಾಯಿ ಕೊಟ್ಟು 8 ರೂಪಾಯಿ ಗುಡ್ಸ್ನ ಪರ್ಚೇಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನನ್ನ ರಿಟರ್ನ್ ಏನಿದೆ ಅದು ಇನ್ಫ್ಲೇಷನ್ಗಿಂತ ಜಾಸ್ತಿ ಇರಬೇಕು. ಇನ್ಫ್ಲೇಷನ್ 8 ರೂಪಾಯಿ ಇದ್ದರೆ ನನ್ನ ರಿಟರ್ನು 9 ರೂಪಾಯಿ ಇರಬೇಕು. ಆಗ ಮಾತ್ರ ನಾನು ರಿಯಲ್ ಟರ್ಮಲ್ಲಿ ಪ್ರಾಫಿಟಲ್ಲಿ ಇರ್ತೇನೆ. ನನಗೆ 7 ರೂಪಾಯಿ ರಿಟರ್ನ್ ಬರುತ್ತೆ, ಬಟ್ ರೇಟ್ ಇನ್ಕ್ರೀಸ್ ಆಗಿರೋದು 8 ರೂಪಾಯಿ ಲಾಸ್. ಏಕೆಂದರೆ ನಾನು 7 ರೂಪಾಯಿಂದ 8 ರೂಪಾಯಿ ಪ್ರಾಡಕ್ಟ್ನ ಪರ್ಚೇಸ್ ಮಾಡಲಿಕ್ಕಾಗಲ್ಲ. ದಟ್ಸ್ ಒನ್ ಆಫ್ ದ ಆಬ್ಜೆಕ್ಟಿವ್ ಆಫ್ ಇನ್ವೆಸ್ಟ್ಮೆಂಟ್. ನೆಕ್ಸ್ಟ್, ಸೇಫ್ಟಿ. ಯುವರ್ ಪ್ರಿನ್ಸಿಪಲ್ ಅಮೌಂಟ್ ಶುಡ್ ಬಿ ಸೇಫ್. ನೀವು ಹಾಕಿದ ದುಡ್ಡು ನಿಮಗೆ ಸೇಫಾಗಿ ವಾಪಸ್ ಬರಬೇಕು. ಅದನ್ನು ನಾವು ಸೇಫ್ಟಿ ಅಂತ ಹೇಳ್ತೀವಿ. ಇನ್ವೆಸ್ಟ್ಮೆಂಟ್ ಮಾಡಿದ್ದನ್ನು ಯಾವಾಗ ಸೇಫ್ಟಿ ಬರುತ್ತೆ? RBI is there to control the banking activity, and IRDAI will be there for the control of the mutual fund. SEBI will be there to control the stock exchange market. ಇವರೆಲ್ಲ ಇರೋದ್ರಿಂದ we have means that because of that our amount is money is safe ಅಂತ, ನಮ್ಮ ಅಮೌಂಟು ಹಾಕಿದ್ದು ವಾಪಸ್ ಬರುತ್ತೆ ಅಂತ. ಓಕೆ, ಯಾವಾಗ ರೆಗ್ಯುಲೇರಿಟಿ ಕಂಟ್ರೋಲ್ ಇರುತ್ತೆ, ಯಾವಾಗ ಎವ್ರಿಥಿಂಗ್ ಇಸ್ ಅಂಡರ್ ಕಂಟ್ರೋಲ್ ಆಫ್ ಲಾ, ಸೇಫ್ಟಿ ಆಟೋಮೆಟಿಕಲಿ ಇಟ್ ವಿಲ್ ಕಮ್. ನಾವು ಹಾಕಿ ದುಡ್ಡು ವಾಪಸ್ ಬರುತ್ತೆ. ನಾವು ಹೋಗಿ ಸ್ಮಗ್ಲಿಂಗಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ನಮಗೆ ದುಡ್ಡು ವಾಪಸ್ ಬರಲಿಲ್ಲ ಅಂತಂದರೆ ನಾವು ಕೇಳಲಿಕ್ಕೆ ಬರೋಲ್ಲ. ಯಾರಿಗಾರು ಕೊಟ್ಬಿಟ್ಟು ಅಂದರೆ ಅವ್ನು ಕೊಡಲಿಲ್ಲ ಅಂತಂದರೆ ಕೇಸ್ ಹಾಕ್ಬೋದು ಅಷ್ಟೇ ನಾವು. ಓಕೆ, ಸೊ ನಾವೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಅದು ರೆಗ್ಯುಲಾರಿಟಿ ಕಂಟ್ರೋಲಲ್ಲಿ ಇರಬೇಕು. ದಟ್ ವಿಲ್ ಬಿ ಅಂಡರ್ ದ ಲಾ ಪ್ರಿಸ್ಕ್ರಿಪ್ಷನ್ಸಲ್ಲಿ. ಓಕೆ, ಅದನ್ನು ನಾವು ಸೇಫ್ಟಿ ಅಂತ ಹೇಳ್ತೀವಿ. ಸೊ ವಿ ಕ್ಯಾನ್ ಸೇ ಏನು ಅಪ್ರೂವಲ್ ಆಫ್ ಲಾ. ಯಾವುದು ಲಾಯಿಂದ ಅಪ್ರೂವಲ್ ಆಗಿರುತ್ತೆ, ಈಕ್ವಿಟಿ ಶೇರು, ಪ್ರಿಫರೆನ್ಸ್ ಶೇರು, ಡಿಬೆಂಚರ್ಸು, ಎವ್ರಿಥಿಂಗ್ ದಟ್ ವಿಲ್ ಗಿವ್ ಎ ಫ್ಲೇವರ್ ಆಫ್ ಸೇಫ್ಟಿ. ರೆಗ್ಯುಲಾರಿಟಿ ಕಂಟ್ರೋಲಲ್ಲಿ ಇದ್ದರೆ ಅಕಾರ್ಡಿಂಗ್ ಟು ಇಟ್ ಇಸ್ ಎ ಲಾಫುಲ್, ದೆನ್ ಓನ್ಲಿ ವಿ ಕ್ಯಾನ್ ಗೆಟ್ ಅವರ್ ಬ್ಯಾಕ್ ಅವರ್ ಇನ್ವೆಸ್ಟ್ಮೆಂಟ್. ಓಕೆ, ನೆಕ್ಸ್ಟ್, ಮ್ಯಾಕ್ಸಿಮೈಸಿಂಗ್ ಟ್ಯಾಕ್ಸ್ ಬೆನಿಫಿಟ್. ನಮ್ಮ ಎಷ್ಟು ಸಾಧ್ಯ ಅಷ್ಟು ನಾವು ಟ್ಯಾಕ್ಸ್ನ ರೆಡ್ಯೂಸ್ ಮಾಡ್ಕೊತೀವಿ. ಟ್ಯಾಕ್ಸ್ ಏನು ನಾನು ಕಟ್ಟಬೇಕಾಗಿರೋವಂಥದ್ದು, ನನ್ನ ಅರ್ನಿಂಗ್ಸ್ ಮೇಲೆ, ನನ್ನ ಇನ್ಕಮ್ ಮೇಲೆ ಟ್ಯಾಕ್ಸ್ನ ನಾನು ಕಟ್ಟಬೇಕಾಗಿರೋವಂಥದ್ದು. ಸೊ ಐ ವಾಂಟೆಡ್ ಟು ರಿಡ್ಯೂಸ್ ಮೈ ಟ್ಯಾಕ್ಸ್ ಬರ್ಡನ್. ನಾನು ಟ್ಯಾಕ್ಸ್ ಅಮೌಂಟ್ನ ಎಷ್ಟು ಸಾಧ್ಯ ಅಷ್ಟು ನಾನು ಟ್ಯಾಕ್ಸ್ನ ರಿಡ್ಯೂಸ್ ಮಾಡ್ತೀವಿ. ಇನ್ಕಮ್ ಫ್ರಮ್ ಸ್ಯಾಲ್ರಿ ಮಾಡಿದಾಗ ಎವ್ರಿ ಒನ್ ವಾಂಟೆಡ್ ಟು ರಿಡ್ಯೂಸ್ ದ ಟ್ಯಾಕ್ಸ್ ಲಯಬಿಲಿಟಿ. ಟ್ಯಾಕ್ಸ್ನ ಅವಾಯ್ಡ್ ಮಾಡ್ತಾರಲ್ಲ, ಟ್ಯಾಕ್ಸ್ನ ರಿಡ್ಯೂಸ್ ಮಾಡ್ಕೊಳಕ್ಕೆ ನೋಡ್ತಾರೆ. ಹೇಗೆ ಅವಾಯ್ಡ್ ಮಾಡೋದು ಅಂತ. ನಮ್ಮ ಇನ್ವೆಸ್ಟ್ಮೆಂಟ್ ಮಾಡಿದ್ದು ನಮಗೆ ಟ್ಯಾಕ್ಸ್ ರಿಡ್ಯೂಸ್ ಆಗಬೇಕು. ಏನು, ಸೆಕ್ಷನ್ 80C ಫಾರ್ ಇನ್ಕಮ್ ಫ್ರಮ್ ಸ್ಯಾಲರಿ. ನಮ್ಮ ಇನ್ವೆಸ್ಟ್ಮೆಂಟ್ನ ತೋರಿಸಿದ್ರೆ ನಮಗೆ ನಮ್ಮ ಸ್ಯಾಲ್ರಿಯಲ್ಲಿ ಅಪ್ ಟು 1,50,000 ತನಕ ನಾವು ಆ ಅಮೌಂಟ್ ಮೇಲೆ ನಾವು ಟ್ಯಾಕ್ಸ್ ಕಟ್ಟೋ ಹಾಗಿಲ್ಲ. ಅದನ್ನು ಟ್ಯಾಕ್ಸ್ ಬೆನಿಫಿಟ್ ಅಂತ ಹೇಳ್ತೀವಿ. ಅದಲ್ಲದೇ ವಾಟ್ ಎವರ್ ದ ರಿಟರ್ನ್ ವಿ ಅರ್ನಿಂಗ್ ದಟ್ ಈಸ್ ಆಲ್ಸೋ ಸಬ್ಜೆಕ್ಟ್ ಟು ಟ್ಯಾಕ್ಸ್ ಫ್ರೀ. ನಾವೇನು ರಿಟರ್ನ್ ಅರ್ನ್ ಮಾಡ್ತಿದ್ದೀವಿ ಅದು ಕೂಡ ಅದ್ರ ಮೇಲೂ ಕೂಡ ಟ್ಯಾಕ್ಸ್ ಆಗಬಾರ್ದು. ಓಕೆ, ಅದನ್ನು ನಾವೇನಂತ ಹೇಳ್ತೀವಿ, ಮ್ಯಾಕ್ಸಿಮೈಸಿಂಗ್ ಟ್ಯಾಕ್ಸ್ ಬೆನಿಫಿಟ್ ಅಂತ ಹೇಳ್ತೀವಿ. ಅಂದರೆ ಟ್ಯಾಕ್ಸ್ ಶೆಲ್ಟರ್ಡ್ ಅಂತಲೂ ಹೇಳ್ತೀವಿ. ಟ್ಯಾಕ್ಸ್ ಕಡಿಮೆ ಆಗಬೇಕು, ನಮ್ಮ ಟ್ಯಾಕ್ಸು ರೆಡ್ಯೂಸ್ ಆಗಬೇಕು, ನಮ್ಮ ರಿಟರ್ನ್ ಏನು ಬರುತ್ತೆ ಅದು ಕೂಡ ಟ್ಯಾಕ್ಸ್ ಫ್ರೀ ಇರಬೇಕು. ಅದ್ರ ಮೇಲೆ ನಾವು ಟ್ಯಾಕ್ಸ್ ಕಟ್ಟಬಾರ್ದು. ಓಕೆ, ನೆಕ್ಸ್ಟ್ ಒನ್, ಪೋರ್ಟ್ಫೋಲಿಯೋ ಡಿಸೈನಿಂಗ್ ಅಂತ. ನಿಮ್ಮ ಕ್ಲಾಸಲ್ಲಿ 5 ಜನದ ಒಂದು ಗ್ರೂಪ್ ಮಾಡ್ತೇನೆ, ಫಸ್ಟ್ ಟು ಬೆಂಚ್ ಅಂತ. ಫಾರ್ ಎಕ್ಸಾಂಪಲ್ 5 ಅಥವಾ 10 ಜನದ ಒಂದು ಗ್ರೂಪ್ ಮಾಡ್ತಾನೆ. ಅದನ್ನು ನಾನೇನಂತ ಹೇಳ್ತೇನೆ, ನಾವು ಗ್ರೂಪಿಂಗ್ ಅಂತ ಹೇಳ್ತೀವಿ. ಇದನ್ನು ಇನ್ವೆಸ್ಟ್ಮೆಂಟಲ್ಲಿ ಮಾಡಿದ್ರೆ ಪೋರ್ಟ್ಫೋಲಿಯೋ ಅಂತ ಹೇಳ್ತೇವೆ. ಹೇಗೆ ಪೋರ್ಟ್ಫೋಲಿಯೋ ಅಂದರೆ, ನಾನು ಒಂದೇ ಕಡೆ ಇನ್ವೆಸ್ಟ್ಮೆಂಟ್ ಮಾಡೋ ಬದಲು ನಾನು ಒಬ್ಬರಿಗೆ ಕೆಲಸ ಕೊಡೋ ಬದಲು ನಾನೇನು ಮಾಡ್ತೇನೆ, ಒಂದು ಗ್ರೂಪಿಗೆ ಕೊಡ್ತೇನೆ. ಇಂಟ್ರೊಡಕ್ಷನ್ ಯಾವುದೋ ಒಂದು ಪ್ರೋಗ್ರಾಮ್ ಮಾಡಬೇಕಂತಂದರೆ MC ನೀವು ಮಾಡಿ, ವೆಲ್ಕಮ್ ನೀವು ಮಾಡಿ, ವೋಟ್ ಆಫ್ ಥ್ಯಾಂಕ್ಸ್ ನೀವು ಮಾಡಿ, ಮಿಕ್ಕಿದ್ದು ಇನ್ನೇನಾರು ಇದ್ದರೆ ನೀವು ಮಾಡಿ ಅಂತ ಹೇಳಿಬಿಟ್ಟು ಅದನ್ನು ನಾವು ಅಲಾಟಿಂಗ್ ಒಂದು ಗ್ರೂಪ್ ಮಾಡಿ ಅದನ್ನು ವರ್ಕ್ನ ಡಿಫೈನ್ ಇದು ಮಾಡೋದು ಅಷ್ಟೇ. ಅದೇ ರೀತಿಯಾಗಿ ಅಂದರೆ ಅದು ಜಸ್ಟ್ ಅನ್ ಎಕ್ಸಾಂಪಲ್. ಬಟ್ ಇಲ್ಲಿ ಪೋರ್ಟ್ಫೋಲಿಯೋ ಅಂತಂದಾಗ ನಾನು ಹೋಗಿ ನನ್ನ ಹತ್ರ 10 ಲಕ್ಷ ರೂಪಾಯಿ ಇದೆ ಅಂದರೆ 10 ಲಕ್ಷ ರೂಪಾಯಿನೂ ನಾನು ಟಾಟಾ ಶೇರ್ಸ್ ತೊಗೊಳೋದಿಲ್ಲ. ನಾನೇನು ಮಾಡ್ತೇನೆ, ಅದರಲ್ಲಿ ಒಂದು 2 ಲ್ಯಾಕ್ ರುಪೀಸ್ ವಿಪ್ರೋ, 2 ಲ್ಯಾಕ್ ರುಪೀಸ್ ಇನ್ಫೋಸಿಸ್, 2 ಲ್ಯಾಕ್ ರುಪೀಸ್ ಬಯೋಕಾನ್, 2 ಲ್ಯಾಕ್ ರುಪೀಸ್ ರಿಲಯನ್ಸ್, 2 ಲ್ಯಾಕ್ ರುಪೀಸ್ ಬಿರ್ಲಾ ಗ್ರೂಪ್ ಆಫ್ ಕಂಪ್ನಿ. ಆಯಿತಾ? ಸೊ ಈ ರೀತಿಯಾಗಿ ನಾನು ಇನ್ವೆಸ್ಟ್ಮೆಂಟ್ 10 ಲಕ್ಷ ರೂಪಾಯಿನೂ ನಾನು ಒಂದೇ ಕಡೆ ಇನ್ವೆಸ್ಟ್ಮೆಂಟ್ ಮಾಡೋ ಬದಲು ಡಿಫ್ರೆಂಟ್ ಕಂಪ್ನೀಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಯಾವುದಾದ್ರೂ ಲಾಸ್ ಆದರೂ, ಒಂದು ಕಂಪ್ನಿ ಲಾಸ್ ಆದರೂ ನನಗೆ 4 ಕಂಪ್ನಿಯಿಂದ ಪ್ರಾಫಿಟ್ ಆಗುತ್ತೆ. ಓಕೆ, ಇದನ್ನು ನಾವೇನಂತ ಹೇಳ್ತೀವಿ, ಪೋರ್ಟ್ಫೋಲಿಯೋ ಡಿಸೈನಿಂಗ್ ಅಂತ ಹೇಳ್ತೀವಿ. ಸೊ ಏನಿದು ಪೋರ್ಟ್ಫೋಲಿಯೋ ಡಿಸೈನಿಂಗ್ ಹೇಗಿರಬೇಕು ಅಂದರೆ, ನಮ್ಮ ಆಬ್ಜೆಕ್ಟಿವ್ ಅಚೀವ್ ಆಗುವ ಹಾಗೆ ಇರಬೇಕು. ನನ್ನ ಆಬ್ಜೆಕ್ಟಿವ್ ಏನಿದೆ, ಟ್ಯಾಕ್ಸ್ ರಿಡ್ಯೂಸ್ ಆಗಬೇಕು, ಇನ್ಕಮ್ ರಿಟರ್ನ್ ಜಾಸ್ತಿ ಬೇಕು, ರಿಸ್ಕ್ ಕಡಿಮೆ ಇರಬೇಕು, ಸೇಫ್ಟಿ ಇರಬೇಕು, ಎಲ್ಲನೂ ಕೂಡ ಕವರ್ ಅಪ್ ಆಗಬೇಕು.
ಹಾಗೆ ನಾವು ನಮ್ಮ ಪೋರ್ಟ್ಫೋಲಿಯೋನ ಕನ್ಸ್ಟ್ರಕ್ಟ್ ಮಾಡಬೇಕು. ಓಕೆ, ದಟ್ಸ್ ಒನ್ ಆಫ್ ದ ಹೌ ವಿ ಆರ್ ಗೋಯಿಂಗ್ ಟು ಡಿಸೈನ್. ಅದು ನಮ್ಮ ಆಬ್ಜೆಕ್ಟಿವ್ನ ಅಚೀವ್ ಮಾಡೋ ಹಾಗೆ ಪೋರ್ಟ್ಫೋಲಿಯೋನ ಡಿಸೈನ್ ಮಾಡ್ಕೊಳ್ಳೋವಂಥದ್ದು. ಒಂದೇ ಕಡೆ ಇನ್ವೆಸ್ಟ್ಮೆಂಟ್ ಮಾಡೋಬದಲು ಹೀಗೆ ಕಾಂಬಿನೇಷನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು. ನಮ್ಮ ಎಲ್ಲ ರಿಸ್ಕು ರಿಟರ್ನು ಎಲ್ಲನೂ ಕೂಡ ಕವರಪ್ ಮಾಡಿಕೊಂಡು ನಮ್ಮ ಅಬ್ಜೆಕ್ಟಿವ್ಸ್ ಏನಿದೆ ಅದನ್ನು ಅಚೀವ್ ಮಾಡ್ಕೊಳೋ ಹಾಗೆ ಮಾಡೋದಕ್ಕೆ ನಾವು ಪೋರ್ಟ್ಫೋಲಿಯೋ ಡಿಸೈನಿಂಗ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಮಿನಿಮೈಸಿಂಗ್ ಟ್ರಾನ್ಸಾಕ್ಷನ್ ಕಾಸ್ಟ್ ಅಂತ. ಈಗ ಫಾರ್ ಎಕ್ಸಾಂಪಲ್ ಈಕ್ವಿಟಿ ಶೇರ್ಸ್ನ ಪರ್ಚೇಸ್ ಮಾಡಿದಾಗ ಸೇಲ್ ಮಾಡಿದಾಗ ಪ್ರತಿ ಸತಿನೂ ಕೂಡ ಬ್ರೋಕರೇಜ್ ಕೊಡಬೇಕಾಗುತ್ತೆ, ಕಮಿಷನ್ ಕೊಡಬೇಕಾಗತ್ತೆ. ಓಕೆ, ಅದನ್ನು ನಾವು ಟ್ರಾನ್ಸಾಕ್ಷನ್ ಕಾಸ್ಟ್ ಅಂತ ಹೇಳ್ತೇವೆ. ಸೊ ದ್ಯಾಟ್ ಶುಡ್ ಬಿ ರಿಡ್ಯೂಸ್ಡ್ ಅಂತ. ನಾವೇನು ಯಾವಾಗ್ಲೂ ಆ ಕಾಸ್ಟ್ ಏನಾಗಬೇಕು, ಟ್ರಾನ್ಸಾಕ್ಷನ್ ಕಾಸ್ಟ್. ಒಂದು ಇನ್ವೆಸ್ಟ್ಮೆಂಟ್ನ ಪರ್ಚೇಸ್ ಮಾಡಬೇಕಾದ್ರೆ ಸೇಲ್ ಮಾಡಬೇಕಾದ್ರೆ ನನಗೆ ಕಾಸ್ಟ್ ಆಗಬಾರ್ದು. ಈಗ ರಿಯಲ್ ಎಸ್ಟೇಟಲ್ಲಿ ಒಂದು ಲ್ಯಾಂಡ್ ಬಿಲ್ಡಿಂಗ್ ಪರ್ಚೇಸ್ ಮಾಡಬೇಕು, ಪ್ರತಿ ಸತಿ ಕಮಿಷನ್ ಕೊಟ್ಟರೆ ಕಾಸ್ಟ್ ಏನಾಗುತ್ತೆ, ಬ್ರೋಕರೇಜ್ ಕೊಟ್ಟಾಗ ಕಾಸ್ಟ್ ಜಾಸ್ತಿ ಆಗುತ್ತೆ. ನನ್ನ ರಿಟರ್ನಲ್ಲಿ 50,000 ರೂಪಾಯಿ ಕಮಿಷನ್ಗೆ ಲೆಸ್ ಮಾಡ್ಕೋಬೇಕಾಗುತ್ತೆ ನನ್ನ ಇನ್ಕಮಲ್ಲಿ. ಹಾಗಾಗಿ ಆ್ಯಸ್ ಮಚ್ ಆಸ್ ಪಾಸಿಬಲ್ ಒನ್ ಆಫ್ ದ ಆಬ್ಜೆಕ್ಟಿವ್ ಆಫ್ ಇನ್ವೆಸ್ಟ್ಮೆಂಟ್ ಈಸ್ ಮಿನಿಮೈಸಿಂಗ್ ದಸ್ ಟ್ರಾನ್ಸಾಕ್ಷನ್ ಕಾಸ್ಟ್ ಅಂತ. ನೆಕ್ಸ್ಟ್ ಪೋರ್ಟ್ಫೋಲಿಯೋ ಚರ್ನಿಂಗ್ ಅಂತ. ಚರ್ನಿಂಗ್ ಅಂದರೆ ಏನು, ಕೀಪ್ ಥಿಂಕಿಂಗ್ ಅಂತ. ಏನಾಗುತ್ತೆ, ಪ್ರತಿ ಸತಿ ವೆನೆವರ್ ಎವ್ರಿ ಡೇ ಯು ಚೆಕ್ ಎನಿ ಒನ್ ಪರ್ಟಿಕ್ಯುಲರ್ ಕಂಪನಿ, ಇನ್ಫೋಸಿಸ್, ವಿಪ್ರೋ, TCS, ಟಾಟಾ ಕಂಪನಿ ಆರ್ ಎನಿ ಅದರ್ ಕಂಪ್ನಿ, ಬಜಾಜ್, TVS, Mahindra, any company shares, you just check it. Colgate, Dabur also we can take. ಪ್ರತಿದಿನ ಒಂದೇ ಪ್ರೈಸ್ ಇರೋದಿಲ್ಲ. ಪ್ರೈಸ್ ಏನಾಗುತ್ತೆ, ಚೇಂಜ್ ಆಗ್ತಾ ಇರುತ್ತೆ, ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಪ್ರೈಸ್ ಒಂದೇ ದಿನ 10 ರೂಪಾಯಿ ನೆನ್ನೆ ಇತ್ತು, ಇವತ್ತು 10 ರೂಪಾಯಿ, ನಾಳೆನೂ 10 ರೂಪಾಯಿ ಇರೋದಿಲ್ಲ. ಪ್ರತಿದಿನ ಕೂಡ ರೇಟು ಚೇಂಜ್ ಆಗ್ತಾ ಇರುತ್ತೆ. ಬಟ್ ಈ ಚೇಂಜ್ ಆಗ್ತಾ ಇರೋದು ನಮ್ಮ ಇನ್ವೆಸ್ಟ್ಮೆಂಟ್ ಆಬ್ಜೆಕ್ಟಿವ್ನ ಏನು ಮಾಡ್ಬೋದು, ಎಫೆಕ್ಟ್ ಮಾಡ್ಬೋದು. ದೇ ಶುಡ್ ನಾಟ್ ಅಫೆಕ್ಟ್ ಅವರ್ ಆಬ್ಜೆಕ್ಟಿವ್. ಏನಾಗುತ್ತೆ, ಚೇಂಜ್ ಆದಾಗ ರಿಟರ್ನ್ ಕಡಿಮೆ ಆಗುತ್ತೆ, ರಿಸ್ಕ್ ಜಾಸ್ತಿ ಆಗುತ್ತೆ. ಅವಾಗ ನಾವೇನು ಮಾಡಬೇಕು, ಅದನ್ನು ಯಾವ್ದು ರಿಸ್ಕ್ ಜಾಸ್ತಿ ಇದೆ ಸೇಲ್ ಮಾಡಿ, ರಿಟರ್ನ್ ಜಾಸ್ತಿ ಇರೋದನ್ನು ಅಥವಾ ರಿಸ್ಕ್ ಕಡಿಮೆ ಇರೋದನ್ನು ನಾವು ಪರ್ಚೇಸ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ UB ಗ್ರೂಪ್ ಆಫ್ ಕಂಪ್ನಿದು ಶೇರ್ ಇದೆ ಅಂತ ತಿಳ್ಕೊಳ್ಳೋಣ. ಈಗ UB ಗ್ರೂಪ್ ಆಫ್ ಕಂಪ್ನಿ ಶೇರ್ಸು ಮಾರ್ಕೆಟ್ ಏನಿದೆ, ವಿಜಯ್ ಮಲ್ಯದು ನೋ ರೇಟ್ ಓನ್ಲಿ, ಲಾಸ್ ಆಗುತ್ತೆ. ಓಕೆ, ಸೊ ಅದು ಲಾಸ್ ಆಗೋದಕ್ಕಿಂತ ಮುಂಚೆನೇ ಎವ್ರಿಥಿಂಗ್ ವಿ ಕೆನಾಟ್ ಎಲ್ಲನೂ ಇನ್ ಅಡ್ವಾನ್ಸ್ ಗೊತ್ತಾಗುತ್ತೆ ಅಂತ ಹೇಳಲ್ಲ. ಬಟ್ ಸಮ್ ಕೇಸಸ್ ವಿ ಕ್ಯಾನ್ ಪ್ರೆಡಿಕ್ಟ್. ಈ ಪರ್ಟಿಕ್ಯುಲರ್ ಶೇರ್ಸ್ ಏನಿದೆ ಸ್ವಲ್ಪ ಫ್ಲಕ್ಚುಯೇಟ್ ಆಗ್ತಿದೆ, ಸ್ವಲ್ಪ ಏನೋ ಇಶ್ಯೂಸ್ ಇದೆ, ಮ್ಯಾನೇಜ್ಮೆಂಟ್ ಚೇಂಜ್ ಮಾಡ್ತಿದ್ದಾರೆ, ಏನು ಅಲ್ಲಿ ಇವ್ರ ಬದಲು ಇನ್ಯಾರು ಬರ್ತಿದ್ದಾರೆ, ನಾವು ಬೆಟರ್ ಟು ಚೇಂಜ್ ಅಂತಂದಾಗ ಚೇಂಜ್ ಮಾಡೋ ಟೈಮ್ ಬರುತ್ತೆ. ಅಂದರೆ ಕಾಂಬಿನೇಷನ್, ನಮ್ಮ ಪೋರ್ಟ್ಫೋಲಿಯೋ ಕಾಂಬಿನೇಷನ್ ಇದೆ ಅದನ್ನು ಚೇಂಜ್ ಮಾಡ್ತೀನಿ. ರಿಲಯನ್ಸ್ ತೊಗೊಂಡಿದ್ದೀನಿ ಅಂತ, ರಿಲಯನ್ಸು, ವಿಪ್ರೋ ಎಲ್ಲ ತೊಗೊಂಡಿದ್ದೀನಿ, ಅದನ್ನು ತೆಗೆದುಬಿಟ್ಟು ಇನ್ಯಾವುದೋ ಒಂದು ತೊಗೊತೀನಿ, ರಿಸ್ಕ್ ಕಡಿಮೆ ಆಗಿ ರಿಟರ್ನ್ ಜಾಸ್ತಿ ಆಗುವಂಥದ್ದು. ಅದನ್ನು ನಾವು ಪೋರ್ಟ್ಫೋಲಿಯೋ ಚರ್ನಿಂಗ್ ಅಂತ ಹೇಳ್ತೀವಿ. ಆ ಪೋರ್ಟ್ಫೋಲಿಯೋ ಕಾಂಬಿನೇಷನ್ನ ಆಲ್ಟರ್ ಮಾಡ್ತಾ ಇರಬೇಕು. ಏಕೆಂದರೆ ನಮ್ಮ ರಿಸ್ಕ್ ಆ್ಯಂಡ್ ರಿಟರ್ನ್ ಏನಾಗಬೇಕು, ಟ್ರೇಡ್ ಆಫ್ ಆಗಬೇಕು. ರಿಟರ್ನ್ ಜಾಸ್ತಿ ಆಗಬೇಕು, ರಿಸ್ಕು ಕಡಿಮೆ ಆಗಬೇಕು. ಓಕೆ, ಸೊ ದಾಟ್ಸ್ ಒನ್ ಆಫ್ ದ ಆಬ್ಜೆಕ್ಟಿವ್ ಆಫ್ ಇನ್ವೆಸ್ಟ್ಮೆಂಟ್. ನೆಕ್ಸ್ಟ್ ಟೈಪ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಏನು ಅಂತ. ಫಿಸಿಕಲ್ ಅಸೆಟ್. ವಿ ಹ್ಯಾವ್ 3 types of investment. One is physical asset, another one is a client, another one is a capital ಅಂತ. ಸೊ ಫಿಸಿಕಲ್ ಅಸೆಟ್ ಈಸ್ ನಥಿಂಗ್ ಬಟ್ ಟ್ಯಾಂಜಿಬಲ್ ಅಸೆಟ್ ಅಂತ. ಯಾವ ಅಸೆಟ್ನ ಟ್ಯಾಂಜಿಬಲ್ ಅಸೆಟ್ಸ್ ಇದೆಯೋ ಅದೆಲ್ಲ ಫಿಸಿಕಲ್ ಅಸೆಟ್ ಅಂತ ಹೇಳ್ತೇವೆ. ಲ್ಯಾಂಡು, ಗೋಲ್ಡ್, ಸಿಲ್ವರ್, ಕಮಾಡಿಟಿ, ಕಾಯಿನ್ಸ್, ಕಾರ್, ಆ್ಯಂಟಿಕ್ಸ್, ಓಲ್ಡ್ ಕಾರ್, ಪೇಂಟಿಂಗ್, ಸ್ಟ್ಯಾಂಪ್ಸ್, ಇದೆಲ್ಲ ಕೂಡ ಎಕ್ಸಾಂಪಲ್ಸ್ ಫಾರ್ ಫಿಸಿಕಲ್ ಅಸೆಟ್. ದ ಅಸೆಟ್ ವಿಚ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಫಿಸಿಕಲ್ ಫಾರ್ಮ್ ಅಂತ ಹೇಳ್ಬೋದು. ಅಸೆಟ್ ಎಕ್ಸಿಸ್ಟಿಂಗ್ ಇನ್ ದ ಫಾರ್ಮ್ ಆಫ್ ಫಿಸಿಕಲ್ ಅಂತಂದರೆ, ಫಿಸಿಕಲ್ ಫಾರ್ಮ್ ಅಂದರೆ ಈಕ್ವಾಲಿಟೀಸ್ ಅಂದರೆ ಫಿಸಿಕಲ್ ಅಸೆಟ್. ನೆಕ್ಸ್ಟ್ ದ ಅಸೆಟ್ ವಿಚ್ ವಿಲ್ ಬಿ ಎಕ್ಸಿಸ್ಟಿಂಗ್ ಇನ್ ದ ಫಾರ್ಮ್ ಆಫ್ ಎ ಕ್ಲೈಂಟ್ಸ್ ಅಂತ. ಏನು ಕ್ಲೈಂಟ್ಸ್ ರೂಪದಲ್ಲಿ ಅಂತ ಯಾವುದು ಅಂತ. ಐ ಗೋ ಆನ್ ಪರ್ಚೇಸ್ ಇನ್ ಈಕ್ವಿಟಿ ಶೇರ್, ಯು ಗೋ ಆನ್ ಪರ್ಚೇಸ್ ಇನ್ ಈಕ್ವಿಟಿ ಶೇರ್ ಆರ್ ಎ ಪ್ರಿಫರೆನ್ಸ್ ಶೇರ್ ಆರ್ ಎ ಡಿಬೆಂಚರ್ಸ್. that will be in the means what we do, we give money to them. ಈಕ್ವಿಟಿ ಶೇರ್ ಪ್ರಿಫರೆನ್ಸ್ ಡಿಬೆಂಚರ್ಸ್ ಏನಂತಂದರೆ ನಾವು ಅದನ್ನು ತೊಗೊಂಡಾಗ ಕಂಪ್ನಿಗೆ ದುಡ್ಡು ಕೊಡ್ತೀವ, ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅಷ್ಟು ಇನ್ವೆಸ್ಟ್ಮೆಂಟ್ ದುಡ್ಡನ್ನ ಕಂಪ್ನಿಯವ್ರಿಗೆ ಕೊಡ್ತೀವಿ, ಕಂಪ್ನಿಗೆ ಹೋಗುತ್ತೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಆ ಟೈಮಲ್ಲಿ ನಾವು ತೊಗೊಂಡ್ರೆ. ಓಕೆ, ದ್ಯಾಟ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಎ ಕ್ಲೈಂಟ್ಸ್. ನಮ್ಗೆ ಅಷ್ಟು ದುಡ್ಡು ಹಾಕಿರ್ತೀವಿ, ನಮ್ಗೆ ಅಷ್ಟು ದುಡ್ಡು ವಾಪಸ್ ಬರಬೇಕು. ಅದನ್ನು ನಾವೇನಂತ ಹೇಳ್ತೀವಿ, ಇನ್ವೆಸ್ಟ್ಮೆಂಟ್ ಇನ್ ದ ಫಾರ್ಮ್ ಆಫ್ ಎ ಕ್ಲೈಂಟ್ಸ್ ಅಂತ ಹೇಳ್ತೀವಿ. ಓಕೆ, ದಟ್ಸ್ ಅ ಒನ್ ಫಾರ್ಮ್ ಆಫ್ ಇನ್ವೆಸ್ಟ್ಮೆಂಟ್. ಈಕ್ವಿಟಿ ಶೇರ್, ಪ್ರಿಫರೆನ್ಸ್ ಶೇರ್, ಡಿಬೆಂಚರ್, ಬಾಂಡ್ಸ್ ಮತ್ತು ಫಿಕ್ಸೆಡ್ ಡೆಪಾಸಿಟ್ನ ಕ್ಲೈಮ್ಸ್ ಅಂತ ಹೇಳ್ತೀವಿ. ಕ್ಯಾಪಿಟಲ್ ಅಂದರೆ ನಮಗೆ ಗೊತ್ತಿರೋದು ಅಕೌಂಟಿಂಗ್ ಟರ್ಮ್ಸಲ್ಲಿ ಮನಿ ಆರ್ ಮನೀಸ್ ವರ್ತ್ ಇಂಟ್ರೊಡ್ಯೂಸ್ ಬೈ ದ ಬಿಸ್ನೆಸ್ ಟು ಬೈ ದ ಪ್ರೊಪ್ರೈಟರ್ ಅಂತ. ಏನು ದುಡ್ಡು, ಮನಿ ಆರ್ ಮನೀಸ್ ವರ್ತ್ ಇಂಟ್ರೊಡ್ಯೂಸ್ ಬೈ ದ ಪ್ರೊಪ್ರೈಟರ್ ಟು ದ ಕ್ಯಾಪಿಟಲ್.
ಏನೇನೆಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ತರ್ತಾರೋ ಅದನ್ನೆಲ್ಲ ನಾವು ಕ್ಯಾಪಿಟಲ್ ಅಂತ ಹೇಳ್ತೀವಿ. ಸೊ ಹಿಯರ್ ಆಲ್ಸೋ ವಾಟ್ ಎವರ್ ಅಮೌಂಟ್ ವಿ ಹ್ಯಾವ್ ಬೀನ್ ಇನ್ವೆಸ್ಟೆಡ್ ಟು do some new business or expand business, we go for a diversification. ಎಕ್ಸಾಂಪಲ್ ಡೈವರ್ಸಿಫಿಕೇಷನ್ ಅಂದರೆ ಈಗ ಟಾಟಾ ಕಂಪ್ನಿಯವರು ಐ ಟಿ ಇಂಡಸ್ಟ್ರಿಯಲ್ಲೂ ಇದ್ದಾರೆ, ಐರನ್ ಸ್ಟೀಲ್ ಇಂಡಸ್ಟ್ರಿಯಲ್ಲಿ ಇದ್ದಾರೆ, ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಇದ್ದಾರೆ, FMCG ಇಂಡಸ್ಟ್ರಿ ಇದ್ದಾರೆ. ಇದನ್ನೆಲ್ಲ ನಾವು ಡೈವರ್ಸಿಫಿಕೇಷನ್ ಅಂತ ಹೇಳ್ತೇವೆ, ಬೇರೆ ಇಂಡಸ್ಟ್ರಿಗೆ ಎಂಟರ್ ಆಗುವಂಥದ್ದು ಅಂತ. ಓಕೆ, ಸೊ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಬಿಸ್ನೆಸ್ಗೋಸ್ಕರ, ಅದನ್ನು ನಾವು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೇವೆ. These are the types of investment. Thank you.